ಹಾಯ್ ಹೆಲೋ ನಾನಿವತ್ತು ಬಂದಿರೋದು ನಮ್ಮೂರು ಚಿಕ್ಕಮಂಗ್ಳೂರಿಗೆ. ಈ ಪ್ಲೇಸ್ ನೋಡಿದ್ರೇ ಗೊತ್ತಾಗುತ್ತೆ ನಾನು ಎಲ್ಲಿ ಬಂದಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ನಾವಿವತ್ತು ಒನ್ ಡೇ ಅಂತ ಹೇಳಿಬಿಟ್ಟು ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ತುಂಬ ಕೋಲ್ಡ್ ಇದೆ, ಮಳೆ ಬರೋ ಥರ ಎಲ್ಲ ಇದೆ. ಸೊ ನಿಮಗೆ ಇವತ್ತಿನ ಒನ್ ಡೇಲಿ ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋದನ್ನ ತೋರಿಸ್ಕೊಡ್ತೀನಿ. ಸೊ ನಾವಿವಾಗ ಬಂದಿರೋದೇ ಎಂಟ್ರೆನ್ಸಿಗೆ. ಸೊ ಎಂಟ್ರೆನ್ಸ್ ಇವಾಗ ಬುಕ್ಕಿಂಗ್ ಎಲ್ಲ ಅವಾಗಿನ ಥರ ಇಲ್ಲ. ಅವಾಗ ಫ್ರೀ ಎಂಟ್ರಿ ಕೊಡ್ತಿದ್ರು, ಈಗೇನಿಲ್ಲ. ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಬೇಕು. ಸೊ 4 ವೀಲರ್ ಅಥವಾ 2 ವೀಲರು, ಸೊ ಅದ್ರ ಪ್ರಕಾರ ಅವ್ರು ಅಮೌಂಟ್ ತೊಗೊತಾರೆ. ಅಷ್ಟು ಪೇ ಮಾಡಿಬಿಟ್ಟು ಇಷ್ಟು ಅವರ್ ಅಂತ, ಸೊ ಬೆಳಿಗ್ಗೆ ಅಥವಾ ಮಧ್ಯಾಹ್ನ ಮೇಲೆ ಅಂತ 2 ಶಿಫ್ಟ್ ಥರ ಇರುತ್ತೆ. ಸೊ ಬರಬೇಕು. ಆನ್ಲೈನಲ್ಲಿ ಕೂಡ ಬುಕ್ ಮಾಡ್ಕೊಬೋದು ನೀವು. ಸೊ ನಾವೆಲ್ಲ ಬುಕ್ ಮಾಡಿಕೊಂಡು ಸೊ ನಾವಿಲ್ಲಿಂದ ಹೊರಟ್ವಿ. ನಾವೀಗ ಫಸ್ಟ್ ಪ್ಲೇಸಿಗೆ ಬಂದಿರೋದೆ ಹೊನ್ನಮ್ಮನ ಹಳ್ಳ ಅಂತ ಹೇಳ್ಬಿಟ್ಟು. ಸೊ ಇದು ನಾವು ದತ್ತಾಪೀಠ, ಮಾಣಿಕ್ಯದಾರ ಅಂತ ಹೋಗೋ ಆನ್ ದ ವೇಯಲ್ಲೇ ನಿಮಗೆ ಇದು ಸಿಗುತ್ತೆ ರೈಟ್ ಸೈಡಲ್ಲಿ. ಸೊ ಒಂದು ಸರ್ಕಲ್ ಥರ ಇರುತ್ತೆ, ಅಲ್ಲೇ ನಮಗಿದು ಸಿಗುತ್ತೆ. ಸೊ ಈ ನೀರೇನಿದೆ, ಸೊ ಇದು ಗಿಡಮೂಲಿಕೆ ನೀರು ಅಂತ ಹೇಳ್ತಾರೆ. ಇದರಲ್ಲಿ ಸ್ನಾನ ಮಾಡಿದ್ರೆ, ಮುಖ ತೊಳ್ಕೊಂಡ್ರೆ, ಸೊ ಕುಡಿದ್ರೆ ತುಂಬ ಒಳ್ಳೆಯದು. ಗಿಡಮೂಲಿಕೆ ಇರೋದ್ರಿಂದ ಸೊ ಚರ್ಮ ರೋಗ ಎಲ್ಲ ಹೋಗುತ್ತೆ ಅಂತೆ. ಸೊ ಇಲ್ಲಿ ಬಂದವರೆಲ್ಲ ಸ್ನಾನ ಮಾಡೇ ಹೋಗ್ತಾರೆ. ಇನ್ನೊಂದು ಸ್ಪೆಷಲ್ ಏನು ಗೊತ್ತಾ, ಬಿಸಿಲಾಗಲಿ ಮಳೆಗಾಲಾಗಲಿ ಚಳಿ ಇರಲಿ ಹೆಂಗೆ ಇರಲಿ, ಈ ನೀರು ಮಾತ್ರ ಸಖತ್ ಕೋಲ್ಡ್ ಇರುತ್ತೆ ಆ್ಯಂಡ್ ಅಷ್ಟು ಟೇಸ್ಟ್ ಇರುತ್ತೆ. ಸೊ ನಾನು ಯಾವಾಗಲೂ ಅಷ್ಟೇ ಇಲ್ಲಿ ಬಂದಾಗ ಏನು ಮಾಡ್ತೀನಿ, ನನ್ನ ಬಾಟಲ್ ನೀರು ಎಲ್ಲಿಂದ ತುಂಬಿಸ್ಕೊಂಡು ಹೋಗ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ನಾವಿವತ್ತು ಫಸ್ಟ್ ಆಫ್ ಆಲ್ ಬರಬೇಕಾದ್ರೆ ತುಂಬ ಮೋಡ ಇತ್ತು, ಮಳೆ ಬರೋಂಗಿತ್ತು. ಸೊ ಆದರೂ ಕೂಡ ನೀರು ತುಂಬ ಅಂದರೆ ತುಂಬ ಕೋಲ್ಡ್ ಇತ್ತು. ಆದರೂ ನನ್ನ ಮಗಗೆ ಕೈಕಾಲು ಮುಖ ಎಲ್ಲ ನಾನು ಇದೇ ನೀರಲ್ಲೇ ತೊಳೆಸ್ಕೊಂಡು ಸೊ ನಾವು ಇಲ್ಲೊಂದು 5 to 10 ಮಿನಿಟ್ಸು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಪ್ಲೇಸು. ನೀರು ಯಾವಾಗಲೂ ಇಲ್ಲಿ ಬರ್ತಾನೆ ಇರುತ್ತೆ. ಸೊ ಓನ್ಲಿ ಮಳೆಗಾಲದಲ್ಲೇ ಬರುತ್ತೆ ಅನ್ನೋದೇನೂ ಇಲ್ಲ, ಯಾವಾಗಲೂ ಬರುತ್ತೆ. ನನ್ನ ಮಗನ ನೀರಲ್ಲಿ ಇಳಿಸೋಣ ಅಂತ ಹೋದರೂ ಅವನು ಇಳಿಲೇ ಇಲ್ಲ. ಸೊ ನಾವಿಲ್ಲಿ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲೊಂದು 10 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡಿ ಇಲ್ಲಿಂದ ನಾವು ಹೊರಟ್ವಿ. ನಾವು ಆ್ಯಕ್ಚುಲಿ ಹೊರಟಿರೋದು ಇಲ್ಲಿ ಬರಬೇಕಾದ್ರೇ ಆಲ್ಮೋಸ್ಟ್ ಮಧ್ಯಾಹ್ನ ಆಗೋ ಥರ ಇತ್ತು ಟೈಮು. ಆದರೆ ಬೆಳಗ್ಗೆ ಮುಂಚೆ 7 o'clock ಇರೋ ಥರ ಇದೆ ಎಲ್ಲ ವೆದರೆಲ್ಲ. ಸ್ವಲ್ಪ ಬಿಸಿಲು ಕೂಡ ಇರಲಿಲ್ಲ. ನಾವು ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಈ ಪ್ಲೇಸಲ್ಲಿ ನಿಮ್ಗೆ ಏನಾರು ಹಸಿವಾದರೆ ತಿನ್ನಲಿಕ್ಕೆ ಕುಡಿಲಿಕ್ಕೆ ಎಲ್ಲನೂ ಸಿಗುತ್ತೆ ಇಲ್ಲಿ. ಕಾಫಿ, ಟೀ, ಆಮೇಲೆ ಸೋಡಾ ಬರುತ್ತಲ್ಲ ಅದು, ಎಳ್ನೀರು, ಪಪ್ಪಾಯಿ, ಫ್ರೂಟ್ಸಲ್ಲಿ ಎಲ್ಲ ಥರನೂ ಸಿಗುತ್ತೆ. ಹಾಗೆ ಮಂಗಗಳು ಕೂಡ ಇರುತ್ತೆ, ಫ್ರೂಟ್ಸ್ ಇದೆಯಲ್ಲ, ಸೊ ಹಂಗಾಗಿ ಅದು ಜಾಸ್ತಿ ಇರುತ್ತೆ ಇಲ್ಲಿ. ನಾವು ಏನು ಮಾಡಿದ್ವಿ, ಇಲ್ಲಿ ಬಂದ್ಕೊಂಡು ಸೊ ಎಲ್ಲ ಮಿಕ್ಸ್ ಫ್ರೂಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತೊಗೊಂಡು ಎಲ್ಲ ತಿಂದ್ಕೊಂಡು ಮತ್ತು ನಾವು ಇಲ್ಲಿಂದ ದತ್ತಾಪೀಠಕ್ಕೆ ಹೋಗೋಣ ಅಂತೇಳಿ ಹೊರಟ್ವಿ. ಹೋಗಬೇಕಾದ್ರೆ ಸೊ ನನ್ನ ಫ್ರೆಂಡ್ ಏನು ಹೇಳ್ದ ಅಂತ ಹೇಳಿದರೆ, ಸೊ ಫಸ್ಟ್ ಆಫ್ ಆಲ್ ಮಳೆ ಬರೋಂಗಿದೆ, ಇನ್ನೊಂದು ಮಧ್ಯಾಹ್ನ ಆಗ್ತಾಯಿದೆ. ಸೊ ಅದರಿಂದ ನಮಗೆ ಆ್ಯಕ್ಚುಲಿ ಬರ್ಬೇಕಾದ್ರೆ ಫಸ್ಟ್ ಸಿಕ್ಕೋದೇ ಮುಳ್ಳಯ್ಯನಗಿರಿ. ಬಟ್ ನಾವು ಮುಳ್ಳಯ್ಯನಗಿರಿಗೆ ಹೋಗಲಿಲ್ಲ, ಫಸ್ಟ್ ದತ್ತಾಪೀಠಕ್ಕೆ ಬಂದ್ವಿ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಕ್ರೌಡ್ ಇದೆ ಅಂತ. ಸೊ ಅದೇ ಟೈಮಲ್ಲಿ ನಮ್ಗೆ ತುಂಬ ಮಳೆ. ನಾವೇನು ಮಾಡಿದ್ವಿ, ದತ್ತಾಪೀಠ ಒಳಗಡೆ ದೇವ್ರ ದರ್ಶನ ಮಾಡ್ಕೊಂಡು ಬರೋದ್ರೊಳಗೆ ಸಖತ್ ಮಳೆ ಇರೋದ್ರಿಂದ ಬಂದು ಕಾರಲ್ಲಿ ಕುತ್ಕೊಂಡ್ಬಿಟ್ವಿ. ಸೊ ಅದಾಗಿದ್ಮೇಲೆ ನಂಗೆ ಅಲ್ಲಿ ಒಂದು ವೀಡಿಯೋ ಕೂಡ ಮಾಡಲಿಕ್ಕಾಗಲಿಲ್ಲ. ಸೊ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿರೋದೆ ಮಾಣಿಕ್ಯದಾರಕ್ಕೆ. ಸೊ ನಾವು ನೋಡ್ತಿರ್ಬೋದು, ಇದು ಮಾಣಿಕ್ಯದಾರ ಹೋಗೋ ಪ್ಲೇಸು ಹೇಗಿದೆ ಅಂತ ಹೇಳಿದ್ರೆ ಸ್ವರ್ಗ. ಸೊ ನೀವು ಕೂಡ ಏನಾದ್ರು ಚಿಕ್ಕಮಂಗ್ಳೂರು ಹತ್ತಿರ ಏನಾದ್ರು ಇದ್ದು, ಬೆಂಗಳೂರಲ್ಲಿ ಏನಾದ್ರು ಇತ್ತು ಅಂದರೆ ನಮ್ಮ ಥರನೇ ಒಂದಿನ ಒನ್ ಡೇ ಟ್ರಿಪ್ ಅಂತ ಹೇಳ್ಕೊಂಡು ಬೆಳಗ್ಗೆ ಹೋದರೆ ಸಂಜೆ ಒಳಗೆ ಎಲ್ಲ ಪ್ಲೇಸ್ ನೀವು ಕವರ್ ಮಾಡ್ಬೋದು. ಎಲ್ಲ ಪ್ಲೇಸು ಆಗಲ್ಲ, ನಾವೆಲ್ಲ ಪ್ಲೇಸ್ ಕವರ್ ಮಾಡಬೇಕು ಅಂದರೆ 2-3 ಡೇಸ್ ಬೇಕು ಆ್ಯಕ್ಚುಲಿ. ನಾವು ಹೋಗಿರೋದೇ ಒಂದು 3 to 4 ಪ್ಲೇಸಸ್ ಅಷ್ಟೇ. ನಾವಿವಾಗ ಬರ್ತಾ ಇರೋದೇ ಮಾಣಿಕ್ಯದಾರ. ಹಿಂಗೆ ಕೆಳಗಡೆ ಹೋಗ್ತಾ ಇದೀವಿ, ಇಲ್ಲಿ ಸ್ಟೆಪ್ಸ್ ಇರುತ್ತೆ. ಅಲ್ಲಿ ಎಂಟ್ರೆನ್ಸಲ್ಲಿ ನಿಮಗೆ ಅಮೌಂಟ್ ತೊಗೊಳ್ತಾರೆ ಆಯಿತಾ. ನಾವು ಇದಕ್ಕೂ ಮುಂಚೆ ಹೋದಾಗ 2 rupees ಇತ್ತು ಅಷ್ಟೇ. ಸೊ ಇವಾಗ ನೋಡಿದ್ರೆ 5 rupees ಆಗಿತ್ತು. ನನ್ನ ಹಸ್ಬೆಂಡ್ ಹೇಳೋದು, ಏನು ಜಸ್ಟ್ 5 rupees ತೊಗೊಂಡ್ರೆ ಅಷ್ಟೇ ಎಂಟ್ರಿ ಫೀಸ್ ಅಂತ ಹೇಳಿಬಿಟ್ಟು. ಆ್ಯಕ್ಚುಲಿ ಇಲ್ಲಿಗೆ ಇರಲೇ ಇಲ್ಲ, 1 rupees ಇಲ್ಲ 2 rupees ಕೊಟ್ಟು ಹೋಗಬೇಕಿತ್ತು. ಇವಾಗಲೇ ಅವ್ರು ಜಾಸ್ತಿ ಮಾಡಿರೋದು 5 ರೂಪಾಯಿ. ನಾವಿಲ್ಲಿ ಬಂದ್ವಿ. ಸೊ ಇಲ್ಲೂ ಕೂಡ ಅಷ್ಟೇ, ಮಳೆ ಆಲ್ರೆಡಿ ಬಂದಾಯಿತು, ಬಿಟ್ಟಾಯಿತು, ಬಿಸಿಲು ಬರ್ತಾಯಿದೆ ಇವಾಗ. ಒಂದು 5-5 ನಿಮಿಷಕ್ಕೆ ಹೇಗೆ ವೆದರ್ ಚೇಂಜ್ ಆಗ್ತಾ ಇದೆ ಅಂದರೆ ಅಷ್ಟು ಚೆನ್ನಾಗಿತ್ತು ಇಲ್ಲಿ. ಇಲ್ಲಿ ಹೇಗೆ ಅಂದರೆ ಒಂದು ಸೈಡ್ ಬಿಸಿಲಿದೆ, ಇನ್ನೊಂದು ಸೈಡ್ ಆ ಕಡೆ ಸೈಡ್ ಮಳೆ ಬರ್ತಾ ಇದೆ. ನೋಡಲಿಕ್ಕೆ ಚೆನ್ನಾಗಿತ್ತು. ಆ ದಿನ ವೆದರ್ ಕೂಡ ಚೆನ್ನಾಗಿತ್ತು. ನೋಡ್ತಿರ್ಬೋದು ನೋಡಿ, ಆ ಸೈಡ್ ಫುಲ್ಲು ಮಳೆ, ಈ ಸೈಡ್ ಫುಲ್ ಬಿಸಿಲು. ಈಗ ಇಲ್ಲೊಂದು ತುಂಬ ಗ್ರೀನರೀಸ್ ಒಂದು ಮರ ಕಾಣಿಸ್ತಾ ಇದೆಯಲ್ಲ ಫುಲ್ ಇದು, ಅದು ಆ ಕಡೆ ಸೈಡ್ ಒಂದು ಬೆಟ್ಟ ಇದೆ ನೋಡಿ, ಅದು ಪಕ್ಕ ಇರೋದು ದೇವಿರಮ್ಮನ ಬೆಟ್ಟ ಅಂತ. ವರ್ಷಕ್ಕೆ ಒಂದ್ಸಲ ಅಲ್ಲಿ ಹತ್ಕೊಂಡು ಹೋಗ್ತಾರೆ, ಸಖತ್ತಾಗಿರುತ್ತೆ ಅಲ್ಲಿ.
ಸೊ ನನ್ನ ಮಗ ಕೂಡ ಎಂಜಾಯ್ ಮಾಡ್ತಿದ್ದ. ನನ್ನ ಫ್ರೆಂಡ್ ನೋಡ್ಬೇಕಾಯ್ತಾ, ಒಂದು ಫೋಟೋಗೆ ಬರಲ್ಲ, ಒಂದು ವೀಡಿಯೋಗೆ ಬರಲ್ಲ, ಸುಮ್ಮನೆ ಇರ್ತಾನೆ. ನೋಡಿ ನೋಡಿ ಅವನ್ನ ನೋಡಿ, ಹೇಳಿದ್ರೆ ಹಾಯ್ ಮಾಡ್ತಾನೆ ಅಷ್ಟೇ, ಆಯಿತು ಅಷ್ಟೇ ಮುಗಿತಾ ಒಂದು. ಅವನೊಂದು 10 ಸಲ ವಿಸಿಟ್ ಮಾಡಿದ್ದಾನೆ ಚಿಕ್ಕಮಂಗ್ಳೂರಿಗೆ. ಅವನಿಗೆ ಇಂಟ್ರೆಸ್ಟ್ ಇಲ್ಲ ಆಯಿತಾ, ಏನೋ ನಾವು ಕರೆದಿದ್ದೀವಿ ಅಂತೇಳಿ ಬಂದಿದ್ದಾನೆ ಅಷ್ಟೇ. ಇಲ್ಲ ಹಂಗೆ ಹೇಳ್ಬಾರ್ದು ಪಾಪ, ನಮಗೋಸ್ಕರ ಬಂದಿದ್ದಾನೆ. ಅಲ್ಲಿ ನೋಡ್ಬಂದು ಮಿಸ್ಟ್ ಹೆಂಗೆ ತುಂಬ್ಕೊಂಡಿದೆ ಅಂತ. ಆ ಸೈಡು, ಈ ಸೈಡ್ ಬಿಸಿಲು, ಆ ಹಿಂದೆ ಸೈಡ್ ಮಳೆ. ಸೊ ನಂಗೆ ಸಖತ್ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಕೆಳಗೆ ಬಂದಿದ್ದೆ ನಾವು. ಇದು ಮಾಣಿಕ್ಯ ದಾರ ಅಂತ. ಸೊ ಮಾಣಿಕ್ಯ ದಾರ ಅಂತ ಏನು ಸ್ಪೆಷಲ್ ಗೊತ್ತಾ, ಅಲ್ಲಿ ಆ ನೀರು ಮಣಿ ಮಣಿ ದಾರ ದಾರ ಥರ ಬರುತ್ತೆ. ಆ ನೀರು ಎಲ್ಲಿಂದ ಹೆಂಗೆ ಬರ್ತಾ ಇದೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಈ ನೀರಲ್ಲಿ ಬಂದವರೆಲ್ಲ ಸ್ನಾನ ಎಲ್ಲ ಮಾಡೇ ಹೋಗ್ತಾರೆ. ಈ ನೀರಲ್ಲಿ ಸ್ನಾನ ಮಾಡಿದರೆ ಚರ್ಮ ರೋಗ ಎಲ್ಲ ನಿವಾರಣೆ ಆಗುತ್ತೆ ಅನ್ನೋದೊಂದು ನಂಬಿಕೆ. ನಾನು ಹೋದೆ ನೋಡಿ, ಆ ನೀರು ಅಡಿ ನಿಲ್ಲದಿರಲಿ, ಟಚ್ ಮಾಡೋಕ್ಕೆ ಕೂಡ ನನ್ನ ಹತ್ರ ಆಗಲಿಲ್ಲ. ಅವರೆಲ್ಲ ಹೆಂಗೆ ಆ ನೀರ ಹತ್ರ ಹೋಗಿ ಬರ್ತಾರೆ ಅಂತ ಗೊತ್ತಾಗಿಲ್ಲ. ಕೋಲ್ಡ್ ಅಂದರೆ ಅಷ್ಟು ಕೋಲ್ಡ್ ಇರುತ್ತೆ. ಎಷ್ಟು ಬಿಸಿಲಿರಲಿ, ಆ ನೀರು ಮಾತ್ರ ಅದು ಹೇಗೆ ಕೋಲ್ಡ್ ಅಂತ ಗೊತ್ತಿಲ್ಲ. ಸೊ ಈ ನೀರಲ್ಲಿ ನೀವು ಯಾವಾಗಾರು ಬಂದರೆ ಈ ನೀರಲ್ಲಿ ಸ್ನಾನ ಮಾಡ್ಕೊಂಡು ಬನ್ನಿ ಆಯಿತಾ. ಎಷ್ಟು ನೋಡ್ತಾ ಇದ್ರೂ ಕೂಡ ಬೇಜಾರೇ ಆಗಲ್ಲ. ನಾವಿಲ್ಲಿ ಮಧ್ಯದಲ್ಲೇ ಕೆಳಗಡೆ ಹೋಗೋಷ್ಟೊತ್ತಿಗೆ ಕಾರ್ನ ಇಲ್ಲೇ ನಿಲ್ಲಿಸ್ಬಿಟ್ಟು, ಸೊ ಪಾಪು, ನಾನು, ನಮ್ಮ ಫ್ರೆಂಡು, ನಮ್ಮ ಹಸ್ಬೆಂಡ್ ಎಲ್ಲ ವ್ಯೂಸ್ ನೋಡ್ಕೊಂಡು ಸಖತ್ ಎಂಜಾಯ್ ಮಾಡ್ತಾಯಿದ್ವಿ. ಸೊ ನಮ್ಗೆ ಆಲ್ರೆಡಿ ಟೈಮ್ ಆಗಿತ್ತಲ್ವ ಮಧ್ಯಾಹ್ನ, ಮಗುಗೇನೋ ಊಟ ಆಗಿತ್ತು, ಬಟ್ ನಮಗೆಲ್ಲ ಊಟ ಆಗಿರಲಿಲ್ಲ. ಸೊ ನಾವು ಕೂಡ ಹೋಗೋಣ ಅಂದ್ಕೊಂಡು ಸೊ ಇಲ್ಲಿಂದ ರೆಡಿ ಆದ್ವಿ. ಈ ಹೂವು ಯಾವುದು ಗೊತ್ತಾ, ಕುರಂಜಿ ಅಂತ ಹೇಳಿಬಿಟ್ಟು. ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿ 12 ವರ್ಷಕ್ಕೊಂದ್ಸಲ ಫುಲ್ಲು ಗುಡ್ಡ ಎಲ್ಲ ಬಂದುಬಿಟ್ಟು ನೀಲಿಯಾಗಿ ಕಾಣಿಸುತ್ತೆ. ಬಟ್ ಅದು ಇವಾಗ ಈ ಥರ ಇದೆ, ಅಂದರೆ ಒಣಗಿ ಹೋಗಿಬಿಟ್ಟಿದೆ. ಬಟ್ ಅದೆಲ್ಲ ಸುಟ್ಟಾಕ್ಬಿಟ್ಟಿದ್ದಾರೆ, ಫುಲ್ ಅದಕ್ಕೆ ಬೆಂಕಿ ಹಾಕಿ ಸುಟ್ಟಾಕ್ತಾರೆ. ಅದು ಇವಾಗ ಈ ಥರ ಕಾಣಿಸ್ತಿತ್ತು. ಸೊ ನಾವು ಇವಾಗ ಬಂದಿರೋದೇ ಮುಳ್ಳಯ್ಯನಗಿರಿ. ಸೊ ಅಲ್ಲೆಲ್ಲ ನಿಮ್ಗೆ ವೈಡ್ ಹತ್ತೋಗೋದು ಕಾಣಿಸ್ತಿದೆಯಲ್ಲ, ಅಲ್ಲಿ ನಾವು ಇವಾಗ ಹತ್ತೋಗ್ಬೇಕು. ಇವಾಗ ನಾವಿಲ್ಲಿ ಬಂದು ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ಮುಳ್ಳಯ್ಯನಗಿರಿಗೆ ಬರಬೇಕಾದ್ರೂ ಸ್ಟಾರ್ಟಿಂಗಲ್ಲಿ ಬಿಡಲ್ಲ. ನಮಗೆ ಮಗು ಇರೋದ್ರಿಂದ ಮತ್ತು ನಾವು ಹಣ್ಕಾಯಿ ಕೂಡ ಮಾಡಿಸ್ತಾ ಇರೋದ್ರಿಂದ ನಮಗೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ವೆಹಿಕಲಲ್ಲೇ ಬಿಟ್ಟರು. ಸೊ ಬೇರೆ ಯಾರೇ ಬಂದ್ರೂ ಅಲ್ಲಿ ವೆಹಿಕಲಲ್ಲಿ ಬಿಡಲ್ಲ, ಅವ್ರ ಸ್ವಂತ ವೆಹಿಕಲ್ ಇರುತ್ತೆ. ಸೊ ಪರ್ ಹೆಡ್ಗೆ 200 ರುಪೀಸ್. ನಾವು 3 ಮೆಂಬರ್ಸ್ ಇರೋದ್ರಿಂದ 600 ರುಪೀಸ್ ಅಂತ ಹೇಳಿದರು. ಬಟ್ ನಂಗೆ ಮಗು ಇದೆ ಆ್ಯಂಡ್ ಹಣ್ಕಾಯಿ ಮಾಡಿಸ್ಬೇಕಂತ ಒಂದೇ ಕಾರಣಕ್ಕೆ ಸೊ ನಮ್ಮನ್ನು ಓನ್ ಕಾರಲ್ಲೇ ಬಿಟ್ಟರು. ಬಟ್ ನಂಗೆ ಗುಡ್ಡ ಮೇಲೆ ಹತ್ತಾಗ ನಾವು ನಡ್ಕೊಂಡೇ ಬರಬೇಕು. ಸೊ ನಾವಿವಾಗ ಬಂದಿರೋದೇ ಇಲ್ಲಿ ಟೆಂಪಲ್ಗೆ. ಇಲ್ಲಿ ಮೇಲೆ ಬಂದಮೇಲೆ ಸುಮ್ಮನೆ ಅಂತೂ ಕೂರ್ತಿರ್ಲಿಲ್ಲ. ಅಲ್ಲೋಗೋದು ಇಲ್ಲೋಗೋದು, ಎಲ್ಲರಿಗೂ ಕುಂಕುಮ ತಗೊಬಂದು ಇಡ್ಸೋದು ಇದೇ ಮಾಡ್ತಾ ಇದ್ದ. ಇಲ್ಲಿ ಮೇಲಿರೋದು ಶಿವಾದ್ದು ಟೆಂಪಲ್ಲು. ನಾನು ಲಾಸ್ಟ್ ಟೈಮ್ ಬಂದಾಗ ಚೆನ್ನಾಗಿ ಹಣ್ಕಾಯಿ ತರಲಿಲ್ಲ ಅಂತ ಫೀಲ್ ಆಗಿದೆ. ಸೊ ಈ ಸಲ ನನ್ನ ಹಸ್ಬೆಂಡು, ನನ್ನ ಫ್ರೆಂಡು, ಮಗು ಜೊತೆ ನಾನು ಬಂದಿದ್ದೀನಿ. ನನ್ನ ಮಗುಗೆ ತುಂಬ ಖುಷಿ ಆಯಿತು. ಇಲ್ಲೇ ಕೆಳಗಡೆ ಬಿಟ್ಟಿದ್ದೆ, ಫುಲ್ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ ಸಖತ್ತಾಗಿತ್ತು ಪ್ಲೇಸು. ಹಾಗಾಗಿ ಇಲ್ಲೇ ಆಟ ಆಡ್ತಾ ಇದ್ದ. ಆಲ್ಮೋಸ್ಟು ಈವ್ನಿಂಗ್ ಆಗ್ತಾಯಿತ್ತು, ಆದರೆ ಹೊರಗಡೆ ಎಲ್ಲ ತುಂಬ ಬಿಸಿಲಿದೆ ಆಯಿತಾ. ಮಳೆ ಬಂದು ಹೋಗಿದೆ. ಕೆಳಗೆಲ್ಲ ನೋಡಿ ನೀರೆಲ್ಲ ಇದೆ ಫುಲ್ಲು, ನೋಡ್ತಿರ್ಬೋದು ನೋಡಿ ನೀರಿದೆ, ಬಟ್ ಬಿಸಿಲು ಬರ್ತಾ ಇದೆ. ಚೆನ್ನಾಗಿದೆ. ಇಲ್ಲೂ ಮೇಲೇನೋ ಎಲ್ಲ ಏನೇನೋ ಥರ ಕಟ್ಟೋ ಥರ ಎಲ್ಲ ಡೆವಲಪ್ ಮಾಡ್ತಾ ಇದ್ದಾರೆ. ನಾವು ಇಲ್ಲಿಂದ ಈಗ ಹೊರಟ್ವಿ. ನೋಡ್ತಾ ಇರ್ಬೋದು ಎಷ್ಟು ಬಿಸಿಲಿದೆ ಗೊತ್ತಾ.
ನನ್ಗೊಂದು ಏನ್ ಖುಷಿ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್‌ನ ಈ ಬ್ಯೂಟಿಫುಲ್ ಚಿಕ್ಕಮಂಗ್ಳೂರಿಗೆ ಕರ್ಕೊಂಡ್ ಬಂದಿದ್ದೀನಿ ಅಂತಾನೆ ತುಂಬಾ ಖುಷಿ. ನನ್ನ ಮಗನ್ನು ಕೂಡ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಇಷ್ಟು ದೂರ ಹೊರಗಡೆ. ಅದು ನಮ್ಮೂರಲ್ಲೇ ನಾವು ಈ ತರ ಬಂದಿದೀವಿ ಅಂತ ತುಂಬಾ ಖುಷಿ. ಸೊ ನಂತರ ನೀವು ಈ ತರ ಗಡಿಬಿಡಿಯಲ್ಲಂತೂ ಬರಬೇಡಿ. ಒಂದು 2 ಡೇಸ್ ಇರೋಂಗ್ ಬನ್ನಿ. ಬೆಳಿಗ್ಗೆ ಬಂದ್ರೆ ಸಂಜೆ ಹೋಗೋ ತರ ಟೈಮ್ ನೋಡ್ಕೊಂಡು ಅಂಡ್ ನಾವು ಕರೆಕ್ಟಾಗಿ ಕೂಡ ಬರಬೇಕು. ಇಲ್ಲಿಂದ ಹೊರಟ್ವಿ, ಸಂಜೆ ಆಗ್ತಾ ಬಂದಿತ್ತು. ಸೊ ಆನ್ ದ ವೇ ಅಲ್ಲಿ ಒಂದು ಸಿರಿಮನೆ ಕೆಫೆ ಅಂತ ಇತ್ತು, ಅಲ್ಲ 2 ಮಿನಿಟ್ಸ್ ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು ಹೊರಟ್ವಿ. ಸೊ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ಬೇಕಾಗಿತ್ತು ನನ್ನ ಫ್ರೆಂಡ್ಗೆ, ಸೇಫ್ ಆಗಿ ನಮ್ಮನ್ನ ಕರೆಕ್ಟ್ ಟೈಮಿಗೆ ಕರ್ಕೊ ಬಂದಿದ್ದಲ್ದೇ ಮನೆಗೆ ಕೂಡ ಕರ್ಕೊಂಡು ಹೋಗ್ತಿದ್ದಾರೆ. ಥ್ಯಾಂಕ್ ಯು ರಣಜಿ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾನು ನಿನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.